ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ನನ್ನ ಸಂಪಾದನೆಯ ಒಂದಿಷ್ಟು ಸಮಾಜ ಸೇವೆಗೆ ಮುಡಿಪು. ನನ್ನ ಜೀವನ ಇರುವವರೆಗೂ ಶಿಕ್ಷಣಕ್ಕೆ ಒತ್ತು ನೀಡುತ್ತೇನೆ. ಸಂದೀಪ್ ಬಿ ರೆಡ್ಡಿ. ಸ್ಟೋನ್ ಕ್ರಷರ್ನಲ್ಲಿ ರಾತ್ರಿ ಪಾಳಿಯ ಕೆಲಸ ಮುಗಿಸಿ ಬರುವಾಗ ಬೈಕ್ಗೆ ಟಿಪ್ಪರ್ ಡಿಕ್ಕಿ. ಬೈಕ್ ಸವಾರನ ಮೇಲೆ ಹರಿದ ಟಿಪ್ಪರ್, ಸವಾರ ಸ್ಥಳದಲ್ಲೇ ಸಾವು. ಟ್ರಾಫಿಕ್ ಪೊಲೀಸರ ಕಾರ್ಯಾಚರಣೆ. ದೇವನಹಳ್ಳಿ ಚಿಕ್ಕಬಳ್ಳಾಪುರ ಹೈವೇಲಿ ಕರ್ಕಶವಾಗಿ ಶಬ್ದ ಮಾಡಿಕೊಂಡು ಬರ್ತಿದ್ದ ಐಷಾರಾಮಿ ಬೈಕ್ ಸವಾರರಿಗೆ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ ಪೊಲೀಸರು. ಐಎಎಸ್ ಮತ್ತು ಕೆಎಎಸ್ ಪರೀಕ್ಷೆ ಬರೆಯಬೇಕೆಂಬ ಬಡ ವಿದ್ಯಾರ್ಥಿಗಳ ಕನಸನ್ನ ನನಸು ಮಾಡುವ ಉದ್ದೇಶದಿಂದ ಉಚಿತ ತರಬೇತಿಗೆ ಚಾಲನೆ ನೀಡಲಾಗುತ್ತಿದೆ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ನಮ್ಮಲ್ಲಿರುವ ಅಂಧಕಾರವನ್ನ ಅಳೆಯಲಿ, ಅಜ್ಞಾನದಿಂದ ಜ್ಞಾನದ ಕಡೆ ಕರೆದುಕೊಂಡು. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಎಸ್ಸಿ/ಎಸ್ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಹಮ್ಮಿಕೊಂಡಿದ್ದರು. ಸದಾ ಕ್ಷೇತ್ರದ ಜನರ ಶಿಕ್ಷಣ, ಆರೋಗ್ಯ, ಮನೆ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ಉದ್ಯಮಿ ಸಮಾಜ ಸೇವಕ ಸಂದೀಪ್ ಬಿ ರೆಡ್ಡಿ ತನಗೆ ಕ್ಯಾನ್ಸರ್ ಇದೆ ಎಂದು ವೈದ್ಯರು ಹೇಳಿದ್ದರು. ಬಯಾಪ್ಸಿ ಚಿಕಿತ್ಸೆ ಮುಕ್ತಾಯವಾಗುವವರೆಗೂ ಎಲ್ಲಿ ಓಡಾಡುವಂತಿಲ್ಲ ಎಂದು ಎಚ್ಚರಿಕೆಯೂ ನೀಡಿದ ವಿಷಯವನ್ನ ಯಾರಿಗೂ ಹೇಳದೆ ಇಂದು ತಮ್ಮ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಸ್ಪಂದನ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ನೆನೆದು ಭಾವುಕರಾದರು. ಆ ಮಾತು ಕೇಳಿ ಇಡೀ ಸಭಾಭವನ ಒಂದು ಕ್ಷಣ ಮೌನವಾಗಿತ್ತು. ಆದರೆ ಈ ಕಾರ್ಯಕ್ರಮದ ಹಿಂದಿನ ದಿನ ಕ್ಯಾನ್ಸರ್ ಇಲ್ಲ, ಭಯ ಪಡಬೇಡಿ ಎಂಬ ಮಾಹಿತಿ ವೈದ್ಯರಿಂದ ಬಂದಿರುವುದನ್ನು ಬಹಿರಂಗಪಡಿಸಿದ ಸಂದೀಪ್ ರೆಡ್ಡಿ ಎಲ್ಲರೊಟ್ಟಿಗೆ ಖುಷಿ ವಿಷಯವನ್ನ ಹಂಚಿಕೊಂಡು ಎಲ್ಲರಲ್ಲೂ ಮನೆ ಮಾಡಿದ್ದ ಆತಂಕವನ್ನ ದೂರ ಮಾಡಿದ್ರು. ಅಂತಹ ಗಮನ ಸೆಳೆಯುವ ವಿಷಯವನ್ನ ತಮ್ಮ ಅಧ್ಯಕ್ಷೀಯ ಭಾಷಣದ ವೇಳೆ ಸಂದೀಪ್ ರೆಡ್ಡಿ ಕ್ಷೇತ್ರದ ಜನರ ಮುಂದಿಟ್ಟಿದ್ರು. ನಾನು ಪೆರೇಸಂದ್ರದಲ್ಲಿ ಹುಟ್ಟಿದ್ದೇನೆ, ಜೀವನ ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಹೋಗಿದ್ದೇನೆ. ನನ್ನ ಸಂಪಾದನೆಯ ಒಂದಿಷ್ಟು ಭಾಗ ಸಮಾಜ ಸೇವೆಗೆ ಮುಡಿಪಿಟ್ಟಿದ್ದೇನೆ. ನನಗೆ ಈ ಸದ್ಯ ಕ್ಷೇತ್ರದ ಎಸ್ಸಿ/ಎಸ್ಟಿ ಮಕ್ಕಳಿಗೆಲ್ಲ ವಿದ್ಯಾರ್ಥಿ ವೇತನ ಕೊಡುವಷ್ಟು ಶಕ್ತಿ ದೇವರು ಕೊಟ್ಟಿದ್ದಾನೆ. ಹಾಗಂತ ಬೇರೆ ಜಾತಿಯ ಮಕ್ಕಳನ್ನ ಕಡೆಗಣಿಸಿಲ್ಲ. ಅವರು ತಮ್ಮ ಕಷ್ಟವನ್ನ ಹೇಳಿಕೊಂಡಾಗ ಅವರ ಕಷ್ಟಗಳಿಗೂ ಸ್ಪಂದಿಸುತ್ತಾ ಬಂದಿದ್ದೇನೆ. ನಾನು ಯಾವ ರಾಜಕೀಯ ಲಾಭಕ್ಕಾಗಿ ಈ ಕೆಲಸ ಮಾಡ್ತಿಲ್ಲ. ದೇಶದಲ್ಲಿ ಹೆಸರುವಾಸಿಯಾಗಿರುವ ಮೇಧಾವಿಗಳೆಲ್ಲ ಅಧಿಕಾರದಲ್ಲಿ ಇದ್ದೇ ಸಮಾಜ ಸೇವೆ ಮಾಡಿಲ್ಲ, ಹಾಗೆಯೇ ಸೇವೆ ಸಲ್ಲಿಸಿಯೂ ಹೆಸರು ಮಾಡಿದ್ದಾರೆ. ನನ್ನದು ಅದೇ ಹಾದಿ ಎಂದು ವಿರೋಧಿಗಳಿಗೂ ಉತ್ತರ ನೀಡುವಂತೆ ಮಾತನಾಡಿದರು. ಅಷ್ಟು ಈಸಿ ಅಲ್ಲ ಅದು. ನಮ್ಗೇನು ಬ್ಯಾಕ್ ಗ್ರೌಂಡ್ ಇಲ್ಲ, ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಲ್ಲ. ಒಂದು ರೈತ ಕುಟುಂಬದಿಂದ ಬಂದು ಏನೋ ಒಂದು ಸಣ್ಣ ಸಾಮ್ರಾಜ್ಯ ಕಟ್ಟಿರೋದ್ರಿಂದ ಅತಿಯಾದ ಪರಿಶ್ರಮ ಇದೆ, ಅತಿಯಾದ ಬದ್ಧತೆ ಇದೆ. ನನ್ನ ಹೆಂಡತಿ ಕೇಳ್ತಾಳೆ, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೆಲಸ ಮಾಡೋಂಥದ್ದು ಏನಿದೆ? ಅದೇ ಟೈಮ್ಗೆ ನನ್ನ ಸಹೋದರ ಹರೀಶು ರಾತ್ರಿ ಒಂದು 10 ಕಾಲ ಅನ್ಸುತ್ತೆ ಒಂದು ಫೋನ್ ಮಾಡ್ತಾನೆ. ಅಣ್ಣ, ಯಲಹಂಕದ KK ಆಸ್ಪತ್ರೆಯಲ್ಲಿ ಒಂದು ತಾಯಿ ತೀರೋಗಿದ್ದಾಳೆ. ಆ ತಾಯಿಗೆ 2 ಮಕ್ಕಳು, ಒಂದು ಹೈಸ್ಕೂಲ್ ಏನೋ ಓದ್ತಾ ಇರೋಂಥ ಮಕ್ಕಳು. ಆ ತಾಯಿಗೆ ಈಗ ತೀರೋಗ್ಬಿಟ್ಟಿದ್ದಾಳೆ, ಅವ್ರ ಕೈಯಲ್ಲಿರೋ ದುಡ್ಡೆಲ್ಲ ಕಟ್ಬಿಟ್ಟಿದ್ದಾರೆ. ಆ ತಾಯಿಯ ಹೆಣ ತಗೊಂಡ್ಬರೋದಕ್ಕೆ ಆಸ್ಪತ್ರೆಯವರು ಅವಕಾಶ ಕೊಡ್ತಾ ಇಲ್ಲ. ಯಲಹಂಕದಲ್ಲಿ ಏನಾದರೂ ಸ್ವಲ್ಪ ನಮ್ಮ ವಿಶ್ವಣ್ಣಗೆ ಹೇಳಿ, ನಮ್ಮ ಶಾಸಕರು ಏನಿದ್ದಾರೆ ಅವ್ರಿಗೆ ಹೇಳಿ ದಯವಿಟ್ಟು ಸ್ವಲ್ಪ ಅವ್ರಿಗೆ ಹೆಣ ಬಿಡೋದಕ್ಕೆ ಏನಾದರೂ ಅವಕಾಶ ಮಾಡಿಕೊಡ್ತೀರಾ ಅಂತ ನನ್ನ ತಮ್ಮ ಹರೀಶ್ ಕೇಳ್ತಾನೆ. ನಾನು ದಯವಿಟ್ಟು ಅದು ಎಷ್ಟಾಗಿದೆ ಕೇಳಪ್ಪ, ಆಮೇಲೆ ವಿಶ್ವಣ್ಣನಿಗೆ ಫೋನ್ ಮಾಡೋಣ, ಮತ್ತೆ ಈಗಾಗಲೇ 10 ಕಾಲ ಆಗಿದೆ, ಬೇಗ ಹೇಳು ಅಂತ ಹೇಳಿದ್ರೆ ಪಾಪ ಅವನ್ನೆಲ್ಲ ಮಾತಾಡಿ ವಾಪಸ್ ಮಾಡೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಎಷ್ಟೋ ಒಂದಷ್ಟು ಹಣ ಹೇಳ್ದ, ಆದರೆ 11 ಗಂಟೆಗೆ ನಾನು ವಿಶ್ವಣ್ಣಿಗೆ ಫೋನ್ ಮಾಡಿದೆ. ಅವರು ಬೆಳಗ್ಗೆಯಿಂದ ಇಡೀ ಕ್ಷೇತ್ರ ನೋಡಿರ್ತಾರೆ. ಅವರು ಮಲಗುವಂಥ ಸಮಯ. ನನಗೆ ನಾಚಿಕೆ ಆಯಿತು, ಅಷ್ಟೊತ್ತಲ್ಲಿ ಮಾಡೋ ಅಂಥ ವ್ಯಕ್ತಿ ನಾನಲ್ಲ. ಆ ಹಣನ ಇಮ್ಮಿಡಿಯೇಟ್ ಆಗಿ ನಾನು ಹರೀಶ್ಗೆ ಹೇಳಿ ಕಟ್ಟಿಸ್ದೆ. ಆ ಹೆಣನ ನಾವು ಅವ್ರ ಮನೆಗೆ, ಅದೇನು ನನ್ನ ಕ್ಷೇತ್ರದ ಹೆಣ ಅಲ್ಲ, ನನ್ನ ಕ್ಷೇತ್ರದ ಹೆಣ್ಣು ಮಗು ಅಲ್ಲ ಅದು. ಆ ಹೆಣ್ಣು ಮಗು ಯಾರಂತ ನಾವು ಕೇಳಲಿಲ್ಲ. ನಾವೆಲ್ಲ ಮನುಷ್ಯರೇ, ನಾವು ಮನುಷ್ಯರು, ಮನುಷ್ಯನ ಪರವಾಗಿ ನಿಂತ್ಕೊಬೇಕಾಗಿರುವಂತ ಬದ್ಧತೆ ನಮಗಿರ್ಬೇಕು. ಆ ಒಂದು ಕೆಲಸ ಮಾಡಿದೆ ಅಷ್ಟೇ. ಆ
ಶವವನ್ನ ಆ ಆಸ್ಪತ್ರೆಯಿಂದ ಹೊರಗಡೆ ಹೋಗೋದಕ್ಕೆ ಏನು ಹಣ ಕಟ್ಟಬೇಕಾಗಿತ್ತು ನಾವು ಕಟ್ಟಿದ್ವಿ. ನನ್ನ ಹೆಂಡತಿಗೆ ಹೇಳಿದೆ ಹಣ ಸಂಪಾದನೆ ಮಾಡ್ತಾರೆ ನಾನು ಇದಕ್ಕೆ ಅಂತ. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದು ಮಾತನಾಡಿದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಬಿ ರಾಜೀವ್, ಸಂದೀಪ್ ರೆಡ್ಡಿ ತಮ್ಮ ಚಾರಿಟಬಲ್ ಟ್ರಸ್ಟ್ಗೆ ಇಟ್ಟಿರುವ ಹೆಸರೇ ರೋಮಾಂಚಕ. ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ನೇಣಿಗೇರುವ ಕೆಲವು ಕ್ಷಣಗಳ ಹಿಂದೆ ಲೆನಿನ್ ಜೀವನ ಚರಿತ್ರೆ ಓದುತ್ತಿರುತ್ತಾರೆ. ಅವರಿಗೆ ಮಾಹಿತಿ ನೀಡಲು ಬಂದ ಪೊಲೀಸರನ್ನು ಗಮನಿಸದಷ್ಟು ಆಳವಾದ ಅಭ್ಯಾಸದಲ್ಲಿ ತೊಡಗಿರುತ್ತಾರೆ. ಆ ರೀತಿಯ ಅಭ್ಯಾಸವನ್ನ ಮಾಡಿಸಿ ನಿಮ್ಮ ಭವಿಷ್ಯ ಕಟ್ಟಿಕೊಡಲು ಮುಂದಾಗಿರುವ ಸಂದೀಪ ರೆಡ್ಡಿ ಅವರ ಕಾಳಜಿಗೆ ನೀವೆಲ್ಲ ಸ್ಪಂದಿಸಬೇಕು. ಚೆನ್ನಾಗಿ ಓದಿ ಮುಂದೊಂದು ದಿನ ನೀವೇ ಈ ರೀತಿಯ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಬೇಕು ಎಂದು ಸ್ಫೂರ್ತಿಯ ಮಾತುಗಳು ಆಡಿದ್ರು. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲವನ್ನು ಕೊಟ್ಟೇ ಕೊಡುತ್ತದೆ ಅಂತ ನಾನು ಸಂದೀಪ್ ರೆಡ್ಡಿ ಅವರಿಗೆ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾನೆ, ಈ ನಿಮ್ಮ ಕಾರ್ಯಕ್ರಮ ವ್ಯರ್ಥ ಆಗೋದಿಲ್ಲ. ಇವತ್ತು ನೀವು ಬಿತ್ತಿದಂತಹ ಬೀಜ, ಇವತ್ತು ನೀವು ಬಿತ್ತಿದಂತಹ ಬೀಜ ಖಂಡಿತವಾಗಿಯೂ ಕೂಡ ನಾಳೆ ಫಲವನ್ನು ಕೊಡುತ್ತದೆ. ಯಾಕೆ ಅಂದ್ರೆ ಇವತ್ತು ಸಂದೀಪ್ ರೆಡ್ಡಿ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕಾಗಿ ನೀವು ಮುಂದೆ ಹೋಗಬೇಕು ಅಂತ ಏನು ನಿಂತಿದ್ದಾರೆ, ನನಗೆ ವಿಶ್ವಾಸ ಇದೆ ಈ ವಿದ್ಯಾರ್ಥಿಗಳು ಮುಂದಿನ 10, 15, 20 ವರ್ಷಗಳ ಒಳಗೆ ಇಂತಹ ವಿದ್ಯಾರ್ಥಿಗಳು ಇವತ್ತೇನು ಇಲ್ಲಿ ಕೂತಿದ್ದಾರೆ, ಮುಂದಿನ ದಿನದಲ್ಲಿ ಈ ತರದ ಕಾರ್ಯಕ್ರಮವನ್ನ ಕನಿಷ್ಠ ನೀವು ಒಂದು 10, 100 ಮಾಡ್ತೀರಿ ಅನ್ನೋ ವಿಶ್ವಾಸ. ಬಂಧುಗಳೇ, ನಾನು ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಬೇಕು ಅಂದಾಗೆಲ್ಲ ನಾನು ಬಹಳಷ್ಟು ಸಂತೋಷ ಪಡ್ತಾನೆ. ನಾನು 8ನೇ ಕ್ಲಾಸ್ಗೆ SC/ST ಹಾಸ್ಟೆಲ್ ಅನ್ನ ಸೇರ್ತವನು. ನಾನು ಸಬ್ ಇನ್ಸ್ಪೆಕ್ಟರ್ ಆಗೋವರೆಗೆ ಹಾಸ್ಟೆಲ್ ಅಲ್ಲೇ ಓದ್ದವನು. ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಹೇಳಿ ಯಾವ ರಾಜಕಾರಣಿಯ ಮನೆಯ ಬಾಗಿಲನ್ನ ಕಾಯಲಿಲ್ಲ. 10 ರೂಪಾಯಿ ಯಾರಿಗೂ ಲಂಚವನ್ನ ಕೊಡ್ಲಿಲ್ಲ. ಬೆಂಗಳೂರಿಗೆ ನಾನು ಇಂಟರ್ವ್ಯೂಗೆ ಬಂದಾಗ ಲಾಡ್ಜ್ ಮಾಡಿದ್ರೆ 700-800 ರೂಪಾಯಿ ಬಾಡಿಗೆ ಕೊಡಬೇಕಾಗುತ್ತೆ ಅಂತ ಸರ್ಕಾರಿ ನೌಕರರ ಭವನ, ಅವತ್ತು 30 ರೂಪಾಯಿ ಬಾಡಿಗೆ ಇತ್ತು. ಸರ್ಕಾರಿ ನೌಕರರ ಭವನದಲ್ಲಿ ಉಳಿದು ಇಂಟರ್ವ್ಯೂ ಮಾಡಿ ಹೋಗಿದ್ದೆ. ಹಾಗಾಗಿ ರಾಜೀನಾಮೆ ಕೊಡುವಾಗ ನನಗೇನು ಅನಿಸ್ಲೇ ಇಲ್ಲ. ನನಗೆ ವಿಶ್ವಾಸ ಇತ್ತು, ಈ ಕೆಲಸ ಇಲ್ಲ ಅಂದ್ರೆ ಇನ್ನೊಂದು ಕೆಲಸ ನಾನು ತಗೊಳ್ತೀನಿ. ನಾನು ಓದಿದ್ದು BSc, ಆಗಿದ್ದು ಸಬ್ ಇನ್ಸ್ಪೆಕ್ಟರ್, ಈಗ ಇದ್ದಿದ್ದು ಪಾಲಿಟಿಕ್ಸ್ ಅಲ್ಲಿ. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಸಂಬಂಧಗಳು ಇಲ್ಲ. ನಾನು ಓದಿದ ವಿಷಯಕ್ಕೆ, ನಾನು ಹೋಗಿರೋ ಪ್ರೊಫೆಷನ್ಗೆ, ಈಗ ಇರೋ ಸರ್ವಿಸ್ಗೆ ಒಂದಕ್ಕೊಂದು ಸಂಬಂಧಗಳು ಇಲ್ಲ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ಬಿಡ್ತಾರೆ, ಓದಿದವ್ರು ಎಲ್ಲರಿಗೂ ನೌಕರಿ ಸಿಕ್ಬಿಡತ್ತಾ, ಓದಿದವ್ರು ಎಲ್ಲರೂ IAS KAS ಆಗ್ತಾರ ಅಂತ. ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ನೀನು ಎಷ್ಟು ಓದಬೇಕು ಅಂತ ಹೇಳಿದ್ರೆ, ಜಗತ್ತು ನಿನ್ನನ್ನ ನೋಡಿ ಹೆದರಬೇಕು, ಅಷ್ಟು ನೀನು ಓದಬೇಕು. ನೀವೆಲ್ಲರೂ ಯಾಕೆ ಓದಬೇಕು ಅಂತ ಹೇಳಿದ್ರೆ, ನೌಕರಿಗಾಗಿ ಓದೋದಲ್ಲ, ನಿಮ್ಮ ಒಳಗೆ ಇರುವಂತಹ ಶಕ್ತಿಯನ್ನ ಹೊರಗೆ ತೆಗೆಯಲಿಕ್ಕೆ. ಎಲ್ಲರಿಗೂ ಸವಾಲುಗಳು ಇದ್ದಾವೆ. ನಾನು ಇನ್ನೊಬ್ಬರ ತರ ಇಲ್ಲ. ಇಲ್ಲಿ ಕೂತವ್ರು ಎಲ್ಲರೂ ಕೂಡ ನೀವು ಒಬ್ಬರ ತರ ಇನ್ನೊಬ್ಬರ ತರ ಇಲ್ಲ. ನೀವು ಇನ್ನು ಇಂದಿನ ಸ್ಪಂದನ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿನಿಂದ ಆಗಮಿಸಿದ್ದ ಸುಮಾರು 800 60% ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಲಾ 5,000 ರು ನಗದು, 90% ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 10,000 ನಗದು ಮತ್ತು ಪ್ರಮಾಣ ಪತ್ರ ವಿತರಿಸಿದರು. ಸ್ಪಂದನ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ, ರೈತ ಜನಸೇನಾ ಸಂಘಟನೆಯ ಅಧ್ಯಕ್ಷೆ ಸುಷ್ಮಾ
ರೈತ ಜನಸೇನಾ ಸಂಘಟನೆ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್, ದಲಿತ ಸಂಘಟನೆ ಮುಖಂಡರುಗಳು ಸುಧಾ ವೆಂಕಟೇಶ್, ಕೆಸಿ ರಾಜಕಾಂತ್, ಬಾಲಕುಂಟಹಳ್ಳಿ ಗಂಗಾಧರ್, ವೆಂಕಟರಮಣಪ್ಪ, ಕರ್ವಿ ರಾಜ್ಯ ಉಪಾಧ್ಯಕ್ಷ ನಾರಾಯಣಸ್ವಾಮಿ, ತ್ರಿಬಲ್ ಮೂವಿ ಕನ್ನಡ ತರ್ಜುಮೆ ಬರಹಗಾರ ವರದರಾಜ್ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೈಕ್ ಮತ್ತು ಟಿಪ್ಪರ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಯಲಗಲಹಳ್ಳಿ ಕ್ರಷರ್ ಝೋನ್ನಲ್ಲಿ ಗುಡಿಬಂಡೆ ಪೊಲೀಸ್ ವೃತ್ತದ ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಸವುಗುಟ್ಟಹಳ್ಳಿ ಗ್ರಾಮದ ನಿವಾಸಿ ವೆಂಕಟೇಶ್ವರ ಕ್ರಷರ್ನ ರೈಟರ್ 40 ವರ್ಷದ ವೆಂಕಟೇಶ್ ಮೃತ ದುರ್ದೈವೆ. ವೆಂಕಟೇಶ್ ಎಂದಿನಂತೆ ಶನಿವಾರ ರಾತ್ರಿ ವೆಂಕಟೇಶ್ವರ ಸ್ಟೋನ್ ಕ್ರಷರ್ನಲ್ಲಿ ರಾತ್ರಿ ಪಾಳೆಯದ ರೈಟರ್ ಕೆಲಸ ಮುಗಿಸಿ ಭಾನುವಾರ ಬೆಳಗ್ಗೆ ಮನೆಗೆ ಹಿಂತಿರುಗುವಾಗ ಸುಮಾರು 8:30 ಸಮಯದಲ್ಲಿ ಬೈಕ್ಗೆ ಟಿಪ್ಪರ್ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ಕೆಳಗೆ ಬಿದ್ದ ಬೈಕ್ ಸವಾರನ ಮೇಲೆ ಟಿಪ್ಪರ್ ಹರಿದ ಪರಿಣಾಮ ಮರ್ಮಾಂಗಕ್ಕೆ ಗಂಭೀರವಾದ ಗಾಯವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಡಿಕ್ಕಿ ಹೊಡೆದ ಟಿಪ್ಪರ್ ಜೆಪಿ ಪ್ರಕಾಶ್ ಗೌಡ ಕ್ರಷರ್ಗೆ ಸೇರಿದ ಟಿಪ್ಪರ್ ಎನ್ನಲಾಗಿದೆ. ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು, ಮೃತ ವೆಂಕಟೇಶ್ ಪತ್ನಿ ನಾಗಶ್ರೀ ದೂರಿನ ಮೇರೆಗೆ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ವೆಂಕಟೇಶ್ ಪತ್ನಿ ಹಾಗೂ 9 ವರ್ಷದ ಋತ್ವಿಕ್ ಹಾಗೂ 5 ವರ್ಷದ ವಿಕ್ಷಾ ಇಬ್ಬರು ಚಿಕ್ಕ ಮಕ್ಕಳನ್ನ ಅಗಲಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಶನಿವಾರ ಮತ್ತು ಭಾನುವಾರ ಬಂತೆಂದ್ರೆ ಸಾಕು, ದೇವನಹಳ್ಳಿ ಚಿಕ್ಕಬಳ್ಳಾಪುರ ಹೈವೇಲಿ ಐಷಾರಾಮಿ ಕಾರು ಬೈಕ್ಗಳದ್ದೇ ದರ್ಬಾರ್. ಒಂದೆಡೆ ಐಷಾರಾಮಿ, ಮತ್ತೊಂದೆಡೆ ಆಲ್ಟ್ರೇಷನ್ ಸೈಲೆನ್ಸರ್ಗಳನ್ನ ಅಳವಡಿಸಿಕೊಂಡು ಕರ್ಕಶ ಶಬ್ದ ಮಾಡಿಕೊಂಡು ಬರುವ ಬೈಕರ್ಸ್ ಮತ್ತು ಕಾರು ಚಾಲಕರಿಗೆ ದೇವನಹಳ್ಳಿ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ನೇತೃತ್ವದಲ್ಲಿ ದಂಡವನ್ನ ಹಾಕುವುದರ ಮೂಲಕ ಬಿಸಿ ಮುಟ್ಟಿಸಲಾಯಿತು. ದೇವನಹಳ್ಳಿ ದೊಡ್ಡಬಳ್ಳಾಪುರ ಬೈಪಾಸ್ ರಸ್ತೆಯ ಶ್ರೀ ವಾಲ್ಮೀಕಿ ಮಹರ್ಷಿ ಸರ್ಕಲ್ನಲ್ಲಿ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ ಠಾಣಾ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ ಬಿರಾದರ್ ಮಾತನಾಡಿ, ಹಿರಿಯ ಅಧಿಕಾರಿಗಳ ಆದೇಶದಂತೆ ಶನಿವಾರ ಮತ್ತು ಭಾನುವಾರದಂದು ವಿಶೇಷ ಕಾರ್ಯಾಚರಣೆ ಮೂಲಕ ಹೆದ್ದಾರಿಯಲ್ಲಿ ಕರ್ಕಶ ಶಬ್ದವನ್ನ ಮಾಡಿಕೊಂಡು ಬರುವ ದ್ವಿಚಕ್ರ ವಾಹನ ಮತ್ತು ಕಾರುಗಳನ್ನು ತಡೆದು ದಂಡವನ್ನ ಹಾಕಲಾಗುತ್ತಿದೆ. ಡೆಫೆಕ್ಟಿವ್ ಸೈಲೆನ್ಸರ್ ಮತ್ತು ಓವರ್ ಸ್ಪೀಡ್ನಲ್ಲಿ ಬರದಂತೆ ಅರಿವು ಮೂಡಿಸಲಾಗುತ್ತಿದೆ. ಇಲ್ಲಿಯವರೆಗೆ 6 ಬೈಕ್ ಮತ್ತು 1 ಕಾರ್ ಡೆಫೆಕ್ಟಿವ್ ಸೈಲೆನ್ಸರ್ ಪ್ರಕರಣ ದಾಖಲಿಸಲಾಗಿದೆ. ಅಂದಾಜು ಸುಮಾರು 8 ರಿಂದ 15 ಲಕ್ಷ ರುಗಳ ವೆಚ್ಚದಲ್ಲಿರುವಂತಹ ಐಷಾರಾಮಿ ಬೈಕ್ಗಳಾಗಿರುತ್ತದೆ. ಕಾನೂನಿನ ಅಡಿಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಸುಗಮ ಸಂಚಾರ ನಡೆಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ಹೇಳಿದರು. ಹಿರಿಯ ಅಧಿಕಾರಿ ಆದೇಶದಂತೆ ಈ ಶನಿವಾರ ಭಾನುವಾರ ಏನು ಬೈಕರ್ಸು ಏನು ಕಾರ್ಗಳು ಏನು ಕರ್ಕಶ ಶಬ್ದ ಮಾಡ್ಕೊಂಬರ್ತಾರಲ್ಲ ಅವ್ರ ಮೇಲೆ ಸ್ಪೆಷಲ್ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿವರೆಗೂ ನಾವು 6 ಕರ್ಕಶ ಅಂದರೆ ಡಿಪಾರ್ಟಿವ್ ಸೈಲೆನ್ಸರ್ ಏನು ಸ್ಟಾಕ್ ಬಿಟ್ಟು ಏನು ಡಿಪಾರ್ಟಿವ್ ಸೈಲೆನ್ಸರ್ ಗಾಡಿಗಳು ಹಾಕ್ತಾರಲ್ಲ ಆ ಗಾಡಿಗಳ ಮೇಲೆ ನಾವು ಸ್ಪೆಷಲಾಗಿ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ಅವ್ರಿಗೆ ಮತ್ತೆ ಅರಿವು ಮೂಡಿಸ್ತಾ ಇದ್ದೀವಿ. ಈ ಥರ ಓವರ್ ಸ್ಪೀಡು ಮತ್ತು ಕರ್ಕಶಕವಾಗಿ ಶಬ್ದ ಹಿಡ್ಕೊಂಡು ಡಿಪಾರ್ಟಿವ್ ಸೈಲೆನ್ಸರ್ ಹಾಕ್ಕೊಂಡು ಬರಬಾರ್ದು, ಬಂದರೆ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು 6 ಟೂ ವೀಲರ್ ಮೇಲೆಗಡೆ ಮತ್ತು 1 ಕಾರ್ಗಳ ಮೇಲೆ ಈಗ ಡಿಪಾರ್ಟಿವ್ ಸೈಲೆನ್ಸರ್ ಕೇಸ್ ಹಾಕಿದ್ದೀವಿ. ಈ ಅಂದಾಜು ಅವರು ವಿಚಾರಿಸಿದಾಗ ನೋಡಲಾದಾಗೆ ಒಂದೊಂದು ವೆಹಿಕಲ್ಗಳು ಟೂ ವೀಲರು 8 ಲ್ಯಾಕು 12 ಲ್ಯಾಕು 15 ಲ್ಯಾಕು ಕಾರ್ಗಳು ಬೈಕ್ಗಳು ಸಿಕ್ಕಾಕೊಂಡಿದ್ದೇವೆ. ಕಾನೂನು ಕ್ರಮ ಏನು ಕಾನೂನು ಕ್ರಮಗಳು ಕೈಗೊಳ್ಳಬೇಕು. ನಾವೇನು ಕಾನೂನು ಬಿಟ್ಟು ಏನು ಕೆಲಸ ಮಾಡೋಕ್ಕೆ ಬರಲ್ಲ. ನಾವು ಅವ್ರಿಗೆ ತಿಳಿಸಿ ಹೇಳ್ತೀವಿ. ಇವರಿಗೆ ಈ ಥರ ಇದೆ ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಇದೆ, ಸೀನಿಯರ್ ಸಿಟಿಜನ್ಗಳಿದ್ದಾರೆ, ಇಲ್ಲೆಲ್ಲ ತುಂಬ ಕಂಪ್ಲೇಂಟ್ ಆಗ್ತಾ ಇದ್ದೇವೆ. ಎಸ್ಪೆಷಲಿ ದೇವನಹಳ್ಳಿಯಲ್ಲಿ ಇದು ನಂದಿ ಹಿಲ್ಸಲ್ಲಿ ಸ್ಪೆಷಲಾಗಿ ವೀಕೆಂಡಲ್ಲಿ ಏನು ಬರ್ತಾರೆ ಜನ ಈ ಥರ ಬೈಕ್ ರೈಡ್ ಬರ್ತಾರೆ. ಸೊ ಅಪಾರ್ಟ್ಮೆಂಟಲ್ಲಿರೋ ಸೀನಿಯರ್ ಸಿಟಿಜನ್ಗೆಲ್ಲ ತೊಂದರೆ ಆಗ್ತಾಯಿದೆ. ಸೊ ಅದನ್ನು ಅವ್ರಿಗೆ ತಿಳಿಸಿ ಹೇಳ್ತಾ ಇದ್ದೀವಿ. ಈ ಥರ ಮಾಡೋದ್ರಿಂದಾಗಿ ನಿಮ್ಮ ಎಂಜಾಯ್ಗೋಸ್ಕರ ಇನ್ನೊಬ್ಬರಿಗೆ ಹಾರ್ಟ್ ಪೇಷಂಟ್ ಇರ್ತಾರೆ, ಪಕ್ಕದಲ್ಲಿ ಹಾಸ್ಪಿಟಲ್ ಇರ್ತವೆ, ಸೊ ಅವ್ರಿಗೆ ತೊಂದರೆ ಆಗ್ತದೆ ಅಂತ ಅವ್ರಿಗೆ ತಿಳಿಸಿ ಹೇಳ್ತಾ ಇದ್ದೀವಿ. ಅವರಿಗೆ ಜನರಲಿ ಅಂದರೆ ಎಲ್ಲವೂ ಅಂದರೆ ಅರೌಂಡ್ ಎಷ್ಟು ಜನ ಬರ್ತಾರಂತ ಅಂದರೆ ಅವರು ಸುಮಾರು 1000 ಮೇಲೆ ಬರ್ತವೆ ಕೆಲವರಲ್ಲಿ. ಬೈಕರ್ಸ್ಗಳನ್ನ ತಡೆದು ಪೊಲೀಸರು ಸೈಲೆನ್ಸರ್ ಮತ್ತು ಶಬ್ದವನ್ನ ಪರಿಶೀಲಿಸಿದ್ರು. ಸೈಲೆನ್ಸರ್ ಅಳವಡಿಸಿರುವುದೇಕೆ ಎಂದು ಪ್ರಶ್ನಿಸಿದಾಗ ಕೆಲವೊಂದು ಬೈಕರ್ಸ್ಗಳು ಬೈಕ್ ಓಡಿಸುವ ಮಜವಿರುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ನಂದಿ ಬೆಟ್ಟ ಈಶಾ ಫೌಂಡೇಶನ್ಗೆ ಹೋಗುವ ಬಹಳಷ್ಟು ಬೈಕರ್ಸ್ ಹೆದ್ದಾರಿಯಲ್ಲಿ ವೇಗಮಿತಿ ಇಲ್ಲದೆ ಕರ್ಕಶ ಶಬ್ದವನ್ನ ಮಾಡಿಕೊಂಡು ರಸ್ತೆಯಲ್ಲಿ ಹೋಗುವುದರಿಂದ ವಯೋವೃದ್ಧರು, ಮಕ್ಕಳು, ವಯಸ್ಸಾದವರಿಗೆ ಹೆಚ್ಚು ಸಮಸ್ಯೆಯಾಗಲಿದೆ. ಹೃದಯ ಸಮಸ್ಯೆ ಇರುವವರಿಗೆ ಇದು ಕಂಟಕವೂ ಆಗಬಹುದು ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ.
ಒಟ್ಟಾರೆಯಾಗಿ ಈ ರಸ್ತೆಯಲ್ಲಿ ಬಹಳಷ್ಟು ಐಷಾರಾಮಿ ಬೈಕ್ಗಳ ಮಾಲೀಕರು ಉನ್ನತ ಸ್ಥಾನಮಾನದ ಹುದ್ದೆಗಳ ಮಕ್ಕಳಾಗಿದ್ದು ಕೆಲವರು ರಾಜಕೀಯ ಒತ್ತಡವನ್ನು ಹೇರುವವರಾಗಿರುವುದು ದೃಶ್ಯಗಳು ಕಂಡುಬಂದಿದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆಯನ್ನ ಮೂಡಿಸಲು ಸರಹದ್ದಿನಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡವನ್ನ ಹೇರದೆ ಕರ್ತವ್ಯವನ್ನ ನಿರ್ವಹಿಸಲು ಸಂಪೂರ್ಣ ಅಧಿಕಾರ ನೀಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ ಪಿಯು ಕಾಲೇಜ್ ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201, 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಐಎಎಸ್ ಮತ್ತು ಕೆಎಎಸ್ ಪರೀಕ್ಷೆ ಬರೆಯಬೇಕೆಂಬ ಬಡ ವಿದ್ಯಾರ್ಥಿಗಳ ಕನಸನ್ನ ನನಸು ಮಾಡುವ ಉದ್ದೇಶದಿಂದ ಉಚಿತ ತರಬೇತಿಗೆ ಚಾಲನೆ ನೀಡಲಾಗಿದೆ ಎಂದು ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಸ್ಪರ್ಧಾ ಲೈನ್ ಹಾಗೂ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿರವರ ಸಹಯೋಗದಲ್ಲಿ ಜಿಕೆ ಕೃಷ್ಣಾರೆಡ್ಡಿರವರ ಐಎಎಸ್ ಮತ್ತು ಕೆಎಎಸ್ ತರಗತಿಗಳ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿ ವೇತನ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಪಾಲ್ಗೊಂಡು ಮಾತನಾಡಿ, ಐಎಎಸ್ ಮತ್ತು ಕೆಎಎಸ್ ಪೂರ್ಣ ತರಬೇತಿಯನ್ನ ಯುವಕ ಯುವತಿಯರು ಪಡೆಯಬೇಕು. ಕಳೆದ 1 ತಿಂಗಳ ಹಿಂದೆ 524 ವಿದ್ಯಾರ್ಥಿಗಳು ಪೂರ್ವಭಾವಿ ಪರೀಕ್ಷೆಯನ್ನ ಬರೆದಿದ್ದು ಅದರಲ್ಲಿ 100 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ. ಇದೇ ಜೂನ್ 26ರಿಂದ ತರಗತಿ ಪ್ರಾರಂಭಗೊಳ್ಳುತ್ತದೆ. 3 ತಿಂಗಳ ನಂತರ ಮತ್ತೆ 100 ವಿದ್ಯಾರ್ಥಿಗಳಿಗೆ 2ನೇ ಹಂತದಲ್ಲಿ ಆಯ್ಕೆಗೆ ಅವಕಾಶ ಕಲ್ಪಿಸಲಾಗುವುದು ಎಂದರು. ಇವತ್ತು ಯಾವುದೇ ರೀತಿಯಾದಂಥ ಶುಲ್ಕ ಇಲ್ಲ. ನೀವು ಭಾಳ ಇಂಟ್ರೆಸ್ಟ್ ಆಗಿ ನೀವೆಲ್ಲರೂ ಕೂಡ ಆ ಒಂದು ಕ್ಲಾಸಸ್ಗೆ ಪ್ರತಿದಿನ ನಿಮಗೆ 2.5 ಗಂಟೆಗಳ ಕಾಲ ಅವಶ್ಯ ಇರುತ್ತೆ ಅನಿಸುತ್ತೆ. ಆ 2 ಗಂಟೆಗಳ ಕಾಲ ಇವತ್ತು ಯಾರ್ಯಾರು ನೀವು ಕ್ವಾಲಿಫೈ ಆಗಿದ್ದೀರಾ, ನೀವು 524 ಜನರಲ್ಲಿ ಇವತ್ತು 100 ಸ್ಟೂಡೆಂಟ್ಸ್ ಇವತ್ತು ಕ್ವಾಲಿಫೈ ಆಗಿದ್ದಾರೆ ಅಂದರೆ ಭಾಳ ಗ್ರೇಟ್. ಅದು ಭಾಳ ಗ್ರೇಟ್. ನಿಜವಾಗ್ಲೂ ಕೂಡ ನನಗೆ ಅನಿಸುತ್ತೆ ಇವತ್ತು ಯಾರು ಅಷ್ಟು ಇಂಟ್ರೆಸ್ಟ್ ಆಗಿ ಅದರಲ್ಲಿ
ಪಾರ್ಟಿಸಿಪೇಟ್ ಮಾಡಿ ನೀವು ಇವತ್ತು ಆ 100ರಲ್ಲಿ ನೀವು ಯಾರ್ಯಾರು ಕ್ವಾಲಿಫೈ ಆಗಿದ್ದೀರಾ, ಬಹುಶಃ ನೀವು ಅದೃಷ್ಟ ಹೇಗಿರುತ್ತೋ ಹೇಳೋಕ್ಕಾಗೋದಿಲ್ಲ. ಸರ್ಕಾರ, ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಇಂಥ ಕಾಲ್ಗಾರ್ ನೋಟಿಫಿಕೇಶನ್ ಮಾಡಿದಾಗ ನೀವೆಲ್ಲರೂ ಕೂಡ 11 ತಿಂಗಳು ಇದರಲ್ಲಿ ತರಬೇತಿಯನ್ನು ತಗೊಂಡು ನೀವು ಹೋದಾಗ ಬಹುಶಃ ನಿಮ್ಮ ಅದೃಷ್ಟ. ಯಾಕೆಂದರೆ ನಮ್ಮ ತಾಲೂಕಿನಲ್ಲೇ ಇವತ್ತು ಮಿಂಡ್ಗಲ್ನಲ್ಲಿ ಒಬ್ಬರು ಅಧಿಕಾರಿ ಆಗಿದ್ದಾರೆ, ನಗರ ಭಾಗದಲ್ಲಿ ಇರ್ತಕ್ಕಂಥವ್ರು ಅಧಿಕಾರಿ ಆಗಿದ್ದಾರೆ, ಭಾಳ ಜನ ಅಧಿಕಾರಿಗಳಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತು 100 ಜನ 524ರಲ್ಲಿ 100 ಕ್ವಾಲಿಫೈ ಆಗಿದ್ದೀರಾ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಅದೃಷ್ಟ ಹೇಗಿರುತ್ತೆ ಅಂತ ಗೊತ್ತಾಗೋದಿಲ್ಲ. ನೀವು ಕೂಡ IAS ಆಗ್ಬೋದು, KAS ಆಗ್ಬೋದು, PSI ಆಗ್ಬೋದು, ಬ್ಯಾಂಕಿಂಗ್, ರೈಲ್ವೆ, ಅನೇಕ ಬೇರೆ ಬೇರೆ ಹುದ್ದೆಗಳಲ್ಲಿ ನೀವು ಕೂಡ ಕಾಣಿಸ್ಬೇಕು. ಆದರೆ ನಮ್ಮ ಕನಸು ನೀವು ಯಾವುದೇ ಒಂದು ಹುದ್ದೆಯಲ್ಲಿ ಕಾಣಿಸ್ಬೇಕು ಅಂತ ಹುದ್ದೆಗಳಲ್ಲಿ ಕಾಣಿಸ್ಬೇಕು ಅಂಥೇಳಿ ಇವತ್ತು ನಮ್ಮ ಇನ್ನೂ ಹೆಚ್ಚಿನ ವಿಚಾರಗಳು ಗೋಪಾಲ್ ಗೌಡರು, ನಮ್ಮ ಸಂಸದರು, ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಮಾತನಾಡ್ತಾರೆ. ಸರ್ವೋಚ್ಚ ನ್ಯಾಯಾಲಯ ಮಾಜಿ ನ್ಯಾಯಾಧೀಶ ವಿ ಗೋಪಾಲಗೌಡ ಮಾತನಾಡಿ, ನನ್ನ 74 ವರ್ಷದ ಅನುಭವದಲ್ಲಿ ದೇಶದ ಯಾವುದೇ ರಾಜ್ಯದಲ್ಲಿ 100 ಮಂದಿಗೆ ಶೇಕಡಾ 100ರಷ್ಟು ವಿದ್ಯಾರ್ಥಿ ವೇತನದಲ್ಲಿ IAS ಮತ್ತು KAS ತರಬೇತಿ ನೀಡಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಈ ತರಬೇತಿಯನ್ನ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿರವರು ಹಮ್ಮಿಕೊಂಡಿರುವುದು ಶ್ಲಾಘನೀಯ ವಿಚಾರವಾಗಿದ್ದು, ಇದನ್ನ ಸದುಪಯೋಗ ಪಡೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಅವಿಭಜಿತ ಕೋಲಾರ ಜಿಲ್ಲೆ ಕೀರ್ತಿಯನ್ನ ಮತ್ತೊಮ್ಮೆ ಮುಂಚೂಣಿಗೆ ತರುವಂತೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ್ರು. ಬೇರೆ ಬೇರೆ ದೇಶದ ಅಧಿಕಾರದ ಚುಕ್ಕಾಣಿ ನೀಡುವುದಕ್ಕೆ, ಪರೀಕ್ಷೆಗೆ ನಾವು ಕೂತ್ಕೊಳ್ಳೋದಕ್ಕೆ ತಯಾರಿ ಆಗ್ತೀವಿ, ತರಬೇತಿ ಪಡಿತೀವಿ ಅಂತ ಬಂದಿದ್ದಾರೆ. ಅವರಿಗೆ ಇಲ್ಲಿ ಸಮಾನತೆ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ. ಸಮಾನತೆ ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ಸಿಕ್ಕೋದಿಲ್ಲ, ಸ್ವಲ್ಪ ಬೀದಿಗೆ ಬರಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ಈ ದೇಶದಲ್ಲಿ ಪುರುಷ ಪ್ರಧಾನವಾದ ಸಮಾಜದ ವ್ಯವಸ್ಥೆ, ಈ ಪುರುಷ ಪ್ರಧಾನವಾದ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳನ್ನು ನಾವು ಬರೀ ಗೃಹಿಣಿಯರಾಗಿ ಇಟ್ಕೊಂಡಿದ್ದೀವಿ. ಆ ಪರಿಸ್ಥಿತಿ ಇವತ್ತು ಇಲ್ಲ. ಇವತ್ತು ನ್ಯಾಯಾಂಗದಲ್ಲಾಗಲಿ, ವಕೀಲರಾಗಲಿ, ಡಾಕ್ಟರ್ಗಳಾಗಲಿ, ಹೆಣ್ಣು ಮಕ್ಕಳು ಹೊಲದಲ್ಲಾಗಲಿ, ಗದ್ದೆಯಲ್ಲಾಗಲಿ, ಮನೆಯಲ್ಲಾಗಲಿ ವಿಶೇಷವಾದ ಪಾತ್ರವನ್ನು ಇವತ್ತಿನ ದಿವಸ ನಮ್ಮ ಹೆಣ್ಣು ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ಹೇಳ್ತಕ್ಕಂಥ ಒಂದು ಹೆಮ್ಮೆ ನಮಗಿದೆ. ಆದ್ದರಿಂದ ಹೆಣ್ಣು ಮಕ್ಕಳು ಕೂಡ ನೀವು ವಿದ್ಯಾರ್ಥಿಗಳಿದ್ದೀರಿ. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿರವರ 57ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ JK ಕೃಷ್ಣಾರೆಡ್ಡಿರವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಿಹಿ ಹಂಚಿ JK ಕೃಷ್ಣಾರೆಡ್ಡಿರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಇತ್ತೀಚೆಗೆ ನಡೆದ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತಪಟ್ಟ 241 ಮಂದಿ ಪ್ರಯಾಣಿಕರು ಮತ್ತು RCB ವಿಜಯೋತ್ಸವದಲ್ಲಿ 11 ಮಂದಿ ಅಭಿಮಾನಿಗಳು ಮೃತಪಟ್ಟಿದ್ದರ ಹಿನ್ನೆಲೆಯಲ್ಲಿ ಮೌನಾಚರಣೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ಎಂ ಮಲೇಶ್ ಬಾಬು, ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ GN ವೇಣುಗೋಪಾಲ್, ಸ್ಪರ್ಧಾ ಲೈನ್ಸ್ನ ಸಂಸ್ಥಾಪಕಿ ಮತ್ತು ನಿರ್ದೇಶಕಿ KB ದೀಪ್ತಿ, IAS ಮತ್ತು KAS ಆಕಾಂಕ್ಷಿಯ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಉತ್ತಮ ಆಹಾರ ಪದ್ಧತಿ ಅಳವಡಿಸಿಕೊಳ್ಳುವುದರ ಜೊತೆಗೆ ದಿನನಿತ್ಯ ಒಂದಿಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಪರಕೋಡು ನರೇಶ್ ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ಪರಕೋಡು ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಆವರಣದಲ್ಲಿ ಸ್ವರ್ಣಭೂಮಿ ಫೌಂಡೇಶನ್ ಹಾಗೂ ಸಮಾಜ ಸೇವಕ ರಾಮಲಿಂಗಪ್ಪ ಅಭಿಮಾನಿಗಳಿಂದ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಪರಕೋಡು ನರೇಶ್ ಮಾತನಾಡಿ, ಪ್ರತಿದಿನ ಹೆಚ್ಚು ನಡೆದಾಡುವ ಅಭ್ಯಾಸ ರೂಢಿಸಿಕೊಳ್ಳುವುದರಿಂದ ಆರೋಗ್ಯ ಉತ್ತಮ ಪಡಿಸಿಕೊಳ್ಳಬಹುದು. ಹಾಗಂತ ನಾವು ಆರೋಗ್ಯ ಲೆಕ್ಕಿಸದೆ ದುಡಿಯುತ್ತೇವೆ, ಆದರೆ ಆರೋಗ್ಯ ಕೈಕೊಟ್ಟಾಗ ದುಡಿದ ಹಣ ಒಯ್ದು ಸುರಿಯುತ್ತೇವೆ. ಅಧಿಕ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯಾಘಾತದಂತಹ ರೋಗಗಳು ಹೆಚ್ಚುತ್ತಿವೆ. ಆರೋಗ್ಯದತ್ತ ಪ್ರತಿಯೊಬ್ಬರು ಕಾಳಜಿ ವಹಿಸಬೇಕು ಎಂದರು. ಸುಮಾರು 250ರಿಂದ 260 ಜನ ಆರೋಗ್ಯ ತಪಾಸಣೆ ಶಿಬಿರವನ್ನು ಉಪಯೋಗಿಸಿಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ದೇವನಹಳ್ಳಿ ಆಕಾಶ್ ಆಸ್ಪತ್ರೆಗೆ ಅವರೇ ಬಸ್ ಮುಖಾಂತರ ಕರ್ಕೊಂಡೋಗಿ
ತೋರಿಸಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಪಡೆದು ಮತ್ತೆ ಅವರೇ ಕರ್ಕೊಂಡು ಬಿಡ್ತಾರೆ ಇಲ್ಲಿಗೆ. 30 ಜನ ಕಣ್ಣು ಪೊರೆ ಇರೋರು ಹಾಗೂ ಬೇರೆ ಆಪ್ರೇಷನ್ಸ್ ಇರ್ಬೋದು, ಬೇರೆ ಬೇರೆ ತೊಂದರೆಗಳಿರೋರು ಹೆಚ್ಚಿನ ಚಿಕಿತ್ಸೆಗಾಗಿ ದೇವನಹಳ್ಳಿ ಆಕಾಶ್ ಆಸ್ಪತ್ರೆಗೆ ಬಸ್ಸಿನಲ್ಲಿ ಅವರೇ ಕರ್ಕೊಂಡೋಗಿ ಅಲ್ಲೆಲ್ಲ ಚಿಕಿತ್ಸೆಯನ್ನು ಮಾಡಿ ಮತ್ತೆ ಹಿಂದಕ್ಕೆ ಕರ್ಕೊಂಡು ಬಂದು ಇಲ್ಲೇ ಬಿಡ್ತಾರೆ. ಆರೋಗ್ಯ ತಪಾಸಣೆ ಶಿಬಿರ ತುಂಬ ಯಶಸ್ವಿಯಾಗಿ ನಡೆಯಿತು. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ರಾಮಲಿಂಗಪ್ಪನವರು ಇರ್ಬೋದು ಹಾಗೂ ನಮ್ಮ ಪರಗೋಡಿನ ನಮ್ಮ ಸ್ನೇಹಿತರಿರ್ಬೋದು ಮತ್ತು ಗ್ರಾಮಸ್ಥರು ಹಾಗೂ ನಮ್ಮ ಎಲ್ಲ ಹಿರಿಯರು ಗ್ರಾಮಸ್ಥರೆಲ್ಲ ಸೇರಿ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಕೆಡಿಪಿ ಮಾಜಿ ಸದಸ್ಯ ಲಾಯರ್ ಸತೀಶ್ ಮಾತನಾಡಿ, ಈ ಭಾಗದಲ್ಲಿ ಹೆಚ್ಚು ಫ್ಲೋರೈಡ್ ನೀರಿನ ಸಮಸ್ಯೆಗಳಿದ್ದು ಮಕ್ಕಳಲ್ಲಿ ಹೆಚ್ಚಾಗಿ ದಂತ ಮತ್ತು ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡುತ್ತಿವೆ. ಹಾಗಾಗಿ ಅಂತಹ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ. ದೃಷ್ಟಿ ದೋಷಗಳಿಗೆ ಕನ್ನಡಕಗಳನ್ನು ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಆಕಾಶ್ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರಂಜಿತಾ, ಡಾಕ್ಟರ್ ಸುಷ್ಮಾ, ಡಾಕ್ಟರ್ ಯೋಗೇಂದ್ರ, ಡಾಕ್ಟರ್ ಶಿವಾಣಿ, ಡಾಕ್ಟರ್ ಭುವನ್, ಡಾಕ್ಟರ್ ಕಲ್ಯಾಣಿ ಮತ್ತು ಪರಗೋಡು ಗ್ರಾಮಸ್ಥರಾದ ಸುನೇಲ್, ಭರತ್, ನಂದೀಶ್, ವಿನಯ್, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚೋಳರ ಕಾಲದ ಪುರಾತನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನೂತನ ಗಣಪತಿ ಮತ್ತು ನವಗ್ರಹಗಳ ಪ್ರತಿಷ್ಠಾಪನೆ, ವಿಮಾನ ಗೋಪುರ, ಕುಂಭಾಭಿಷೇಕ, ಹೋಮ ಹವನ ಹಮ್ಮಿಕೊಳ್ಳಲಾಗಿತ್ತು. ಪೂರ್ವಾಭಿಮುಖವಾಗಿ ದಕ್ಷಿಣದ ಕಡೆ ನೋಡುತ್ತಿರುವ ಶ್ರೀ ಆಂಜನೇಯ ಸ್ವಾಮಿಯ ಬಾಲದಲ್ಲಿ ಗಂಟೆ ಕೆತ್ತಿರುವುದು ದೇವಾಲಯದ ವಿಶೇಷವಾಗಿದೆ. ದೇವನಹಳ್ಳಿ ತಾಲೂಕಿನ ಸೀಕಾಯನಹಳ್ಳಿ ಗ್ರಾಮದ ಚೋಳರ ಕಾಲದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ನೂತನವಾಗಿ ವರಸಿದ್ಧಿ ವಿನಾಯಕ, ಆದಿತ್ಯಾದಿ ನವಗ್ರಹ ಹಾಗೂ ನೂತನ ಶಿಲಾಬಿಂಬ ಪ್ರತಿಷ್ಠಾಪನಾ ಮತ್ತು ವಿಮಾನ ಗೋಪುರ, ಮಹಾಕುಂಭಾಭಿಷೇಕ ಹೋಮ, ಪರ್ಯಾಗ್ನೀಕರಣ, ವಾಸ್ತುಬಲಿ, ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ, ಈ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸವಿದೆ. ಗ್ರಾಮದ ಶ್ರೇಯಾಭಿಲಾಷಿಗಾಗಿ ಬಹಳ ದಿನಗಳಿಂದ ನಡೆಯಬೇಕಿದ್ದ ಕಾರ್ಯವನ್ನು ನೆರವೇರಿಸಲಾಗುತ್ತಿದೆ. ಶಿಲ್ಪಶಾಸ್ತ್ರದ ಪ್ರಕಾರ ಈ ದೇವಾಲಯ ಚೋಳರ ಕಾಲದಾಗಿದೆ ಎಂಬುದು ತಿಳಿದು ಬಂದಿದೆ. ಪುರಾತನ ಕಾಲದ ದೇವಾಲಯವಾಗಿರುವುದರಿಂದ ಸ್ವಾಮಿಯ ವಿಗ್ರಹದಲ್ಲಿ ಪೂರ್ವಾಭಿಮುಖವಾಗಿ ದಕ್ಷಿಣದ ಕಡೆ ನೋಡುತ್ತಿರುವುದನ್ನು ಕಾಣಬಹುದು. ಆಂಜನೇಯ ಸ್ವಾಮಿಯ ಬಾಲದಲ್ಲಿ ಗಂಟೆಯನ್ನ ಕೆತ್ತಿರುವುದು ರಾವಣನ ಸೇನೆ. ಗಂಟೆಯಲ್ಲಿ ರಾಮರ ಸೇನೆಯನ್ನು ಬಂಧಿಸಿದ್ದ ಸಂದರ್ಭದಲ್ಲಿ ಸ್ವಾಮಿ ತನ್ನ ಬಾಲದಲ್ಲಿ ಗಂಟೆಯನ್ನ ಎತ್ತಿ ವಿಮುಕ್ತಿಗೊಳಿಸುತ್ತಾನೆ ಎಂದು ಪೂರ್ವಿಕರು ಹೇಳುತ್ತಾರೆ. ದೇಗುಲದ ಆವರಣದಲ್ಲಿರುವ ಬೃಂದಾವನದ ಕೆಳಭಾಗದಲ್ಲಿ 4 ಕಡೆಗಳಲ್ಲಿ ರಾಮ, ಲಕ್ಷ್ಮಣ, ಭೂದೇವಿ, ಶ್ರೀದೇವಿ ಸಮೇತ ಮಹಾವಿಷ್ಣು, ರಂಗನಾಥ ಸ್ವಾಮಿ ಹೀಗೆ ಸಾಕಷ್ಟು ವಿಶೇಷಗಳು ಈ ದೇವಾಲಯ ಹೊಂದಿದೆ ಎಂದರು. ಸೀಕಾಯನಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಿಯ ಆವರಣದಲ್ಲಿ ವಿಘ್ನೇಶ್ವರನು ಮತ್ತು ವರಸಿದ್ಧಿ ವಿನಾಯಕ ಮತ್ತು ಆದಿತ್ಯಾದಿ ನವಗ್ರಹಗಳ ಪ್ರತಿಷ್ಠಾಪನೆ ಹಾಗೂ ಕಳಶ ಕುಂಭಾಭಿಷೇಕ ಎಲ್ಲವನ್ನು 14, 15, 16ನೇ ತಾರೀಕು 3 ದಿನಗಳ ಕಾಲ ಪಂಚಹೋಮ ಕುಂಡಗಳು ಯಾಗಶಾಲೆಯಲ್ಲಿ ಪಂಚಹೋಮ ಕುಂಡಗಳ ಸಮೇತ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಏನು ಗ್ರಾಮದ ಶ್ರೇಯಾಭಿವೃದ್ಧಿಗೆ ಬಹಳ ದಿನಗಳಿಂದ ಕುಂಠಿತವಾಗಿರ್ತಕ್ಕಂಥ ಕಾರ್ಯನ ಈ ದಿನ ಪೂರ್ಣಯಿಸಿ ನಾವು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಇದು ಭಾಳ ನಮಗೆ ನಾವು ಸುಮಾರು ಜನ ಏನು ಶಿಲ್ಪಶಾಸ್ತ್ರಜ್ಞರನ್ನ ಇವ್ರನ್ನೆಲ್ಲ ಕೇಳಿದಾಗ ನಮಗೆ ಚೋಳರ ಕಾಲದ ದೇವಸ್ಥಾನ ಇದು, ಆಂಜನೇಯನ ದೇವಸ್ಥಾನ ಭಾಳ ಪುರಾತನವಾದ ಕಾಲದ್ದು ಅಂತ ಕೇಳ್ಪಟ್ಟಿದ್ದೀವಿ. ಆದರೆ ಯಾರು ಆಳ್ವಿಕೆ ನಡೆಸ್ತಾ ಇದ್ರು ಅಷ್ಟೆಲ್ಲ ಮಾಹಿತಿ ನಮಗಿಲ್ಲ. ದೇವಾಲಯದಲ್ಲಿ ನೀವು ನೋಡಿರ್ಬೋದು, ನಮ್ಮ ಆಂಜನೇಯನ ಸ್ವಾಮಿ ವಿಗ್ರಹದಲ್ಲಿ 2 ಕಣ್ಣುಗಳು ಕೂಡ ಪೂರ್ವಾಭಿಮುಖವಾಗಿ ಪಶ್ಚಿಮನ ಪೂರ್ವಾಭಿಮುಖವಾಗಿದ್ದು ದಕ್ಷಿಣನ ನೋಡ್ತಾ ಇದ್ದಾನೆ ಆಂಜನೇಯನು. ಅದೇ ಅಲ್ಲದೆ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಆಂಜನೇಯನ ಬಾಲದಲ್ಲಿ ನೀವು ಗಂಟೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಅದು ಒಂದು ಕುರುಹು ಏನಂದರೆ, ರಾಮ ಲಕ್ಷ್ಮಣರನ್ನು ಲಕ್ಷ್ಮಣನನ್ನು ಗಂಟೆಯಲ್ಲಿ ವಾನರ ಸೈನ್ಯನ ಗಂಟೆಯಲ್ಲಿ ಮುಚ್ಚಿಟ್ಬಿಟ್ಟಿರ್ತಾನೆ ರಾವಣನ ಸೈನ್ಯ. ಆ ಸಂದರ್ಭದಲ್ಲಿ ಆಂಜನೇಯನು ಗಂಟೆಯನ್ನು ಎತ್ತಿ ಅವ್ರನ್ನ ವಿಮುಕ್ತಿಗೊಳಿಸ್ತಾನೆ ಆ ರಾಮನ ಸೈನ್ಯನ ಅಂತ ಹೇಳ್ತಕ್ಕಂಥ ಕುರುಹನ್ನು ಅದರಲ್ಲಿ ನಾವು ನೋಡ್ಬೋದು ವಿಗ್ರಹದಲ್ಲಿ.
ಅದು ಬಿಟ್ಟರೆ ನಾವು ರಾಮ ಲಕ್ಷ್ಮಣರ ಏನು ನಮ್ಮ ಈ ಬೃಂದಾವನದಲ್ಲಿ ಕಟ್ಟೆಯಲ್ಲಿ ರಾಮ ಲಕ್ಷ್ಮಣರಿದ್ದಾರೆ, ಭೂದೇವಿ ಶ್ರೀದೇವಿ ಸಮೇತ ಮಹಾವಿಷ್ಣು ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ರಂಗನಾಥ ಸ್ವಾಮಿ ಏನು ಶೇಷಶಯನಾಗಿರ್ತಕ್ಕಂಥ ಇದನ್ನು ಕೂಡ ನಾವು ನಮ್ಮ ತುಳಸಿ ಕಟ್ಟೆ ಏನು ಬೃಂದಾವನ ಕಟ್ಟೆ ಇದೆ ಅದರಲ್ಲಿ ನಾವು ನೋಡ್ಬೋದು. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ನಾರಾಯಣಸ್ವಾಮಿ, ಎಂಪಿಸಿಎಸ್ ಅಧ್ಯಕ್ಷ ಸುರೇಶ್, ಊರಿನ ಪ್ರಮುಖರಾದ ಪಿಳ್ಳಪ್ಪ, ಲಕ್ಷ್ಮಣ್, ಬೈರೇಗೌಡ, ಹನುಮೇಗೌಡ, ಮುನೇಗೌಡ, ಮುನಿರಾಜ್, ಶ್ರೀನಿವಾಸ್, ಅಶ್ವಥ್, ಮನುಕುಮಾರ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಜಿಲ್ಲಾ ನ್ಯಾಯಾಲಯದಿಂದ ಸಿಟಿಜನ್ ಕ್ಲಬ್ ಕಡೆ ಹೊರಡುವ ಕೆಎಸ್ಆರ್ಟಿಸಿ ಡಿಪೋ ರಸ್ತೆಯಲ್ಲಿರುವ ಜಿಲ್ಲಾ ಸೂಪರಿಂಟೆಂಡೆಂಟ್ ಆಫ್ ಮನೆ ಕಾಂಪೌಂಡ್ ಶಿಥಿಲಗೊಂಡು ಬೀಳುವ ಸ್ಥಿತಿಯಲ್ಲಿತ್ತು. ಅಲ್ಲಿ ಯಾರು ಓಡಾಡಬೇಡಿ ಎಂದು ಎಚ್ಚರಿಕೆ ಬೋರ್ಡ್ ಹಾಕಿ ಸುಮಾರು ದಿನ ಬಿಟ್ಟಿದ್ರು. ಈ ನ್ಯೂಸ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು. ಅದನ್ನ ಗಮನಿಸಿದ ಲೋಕೋಪಯೋಗಿ ಇಲಾಖೆ ಕಾಂಪೌಂಡ್ ಗೋಡೆ ನಿರ್ಮಿಸಿ ಮೂಡಿದ್ದ ಆತಂಕವನ್ನ ದೂರ ಮಾಡಿದೆ. ನೋಡಿ, ಹೀಗೆ ಸೇಲು ಬಿಟ್ಟು ಶಿಥಿಲಗೊಂಡಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕ್ವಾರ್ಟರ್ಸ್ ಕಾಂಪೌಂಡ್ ಬೀಳುವ ಸ್ಥಿತಿ ತಲುಪಿತ್ತು. ಪೊಲೀಸರು ಎಚ್ಚರಿಕೆ ಬೋರ್ಡ್ ಹಾಕಿ ಯಾರು ಈ ಗೋಡೆ ಹತ್ತಿರ ಬರಬೇಡಿ, ಓಡಾಡಬೇಡಿ, ಯಾವಾಗ ಗೋಡೆ ಬಿದ್ದು ಅಪಾಯ ಆಗುತ್ತೋ ಗೊತ್ತಿಲ್ಲ ಎಂದು ಎಚ್ಚರಿಕೆ ಬೋರ್ಡ್ ಸಹ ಹಾಕಿದ್ದರು. ಈ ಮಾಹಿತಿ ಈ ನ್ಯೂಸ್ ಟಿವಿಗೆ ಸಿಕ್ಕಿ ಸುದ್ದಿ ಮಾಡಿ ಎಚ್ಚರಿಸಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಲೋಕೋಪಯೋಗಿ ಇಲಾಖೆ ಎಇ ರವರನ್ನ ಸಂಪರ್ಕಿಸಿ ಗೋಡೆ ನಿರ್ಮಾಣ ಯಾವಾಗ ಮಾಡಲಾಗುವುದು ಎಂಬ ವಿವರಗಳನ್ನು ಪಡೆಯಲಾಗಿತ್ತು. ಸುದ್ದಿ ನೋಡಿ ಎಚ್ಚೆತ್ತ ಲೋಕೋಪಯೋಗಿ ಇಲಾಖೆ ಕೂಡಲೇ ಸರ್ಕಾರಕ್ಕೆ ಬರೆದು ಸುಮಾರು 24 ಲಕ್ಷ ಅನುದಾನ ಮಂಜೂರು ಮಾಡಿಸಿ ಈಗ ಗಟ್ಟಿಮುಟ್ಟಾದ ಕಾಂಪೌಂಡ್ ನಿರ್ಮಾಣ ಮಾಡಿದ್ದು ಪ್ಲಾಸ್ಟಿಂಗ್ ಸಮೇತ ಮುಗಿಸಿದ್ದಾರೆ. ಇನ್ನು ಬಣ್ಣ ಬಳಿಯುವುದು ಮಾತ್ರ ಬಾಕಿ ಇದೆ. ಸಾರ್ವಜನಿಕರ ಸ್ವತಃದ ಕಟ್ಟಡ ಶಿಥಿಲಗೊಂಡಿದ್ದನ್ನ ಸಾಮಾಜಿಕ ಹೊಣೆಗಾರಿಕೆಯಾಗಿ ಸುದ್ದಿ ಮಾಡಿದ ಈ ನ್ಯೂಸ್ ಟಿವಿಯ ಫಲಶ್ರುತಿ ಈಗ ಕಾಂಪೌಂಡ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಉಂಟಾಗ್ತಿದ್ದ ಕಿರಿಕಿರಿಯೂ ನಿಂತಿದೆ. ಅತ್ತ ಕಡೆ ಎಸ್ಪಿ ಮನೆಗೂ ಭದ್ರವಾದ ಗೋಡೆ ನಿರ್ಮಾಣ ಮಾಡಿಸಿದ ತೃಪ್ತಿ ಈ ನ್ಯೂಸ್ ಟಿವಿಗೂ ಸಲ್ಲುತ್ತದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನೆಲಮಂಗಲ ತಾಲೂಕಿನ ಹೈನೋದ್ಯಮ ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಏಳಿಗೆಗೆ ಮುಂದಿನ 5 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ, ರೈತರ ಭರವಸೆಗಳನ್ನು ಈಡೇರಿಸುತ್ತೇನೆ ಎಂದು ನೆಲಮಂಗಲ ತಾಲೂಕಿನ ನೂತನ ಭಮೋಲ್ ನಿರ್ದೇಶಕ ಬೈರೇಗೌಡ ತಿಳಿಸಿದರು. ನೆಲಮಂಗಲ ತಾಲೂಕಿನ ಗಡಿ ಗ್ರಾಮವಾದ ಮರಳುಕುಂಟೆ ಗ್ರಾಮದಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಬಮೂಲ್ ನೂತನ ನಿರ್ದೇಶಕ ಭವಾನಿ ಶಂಕರ್ ಬೈರೇಗೌಡ ಮಾತನಾಡಿ, ಕಳೆದ 5 ವರ್ಷಗಳಲ್ಲಿ ಹಿಂದಿನ ನಿರ್ದೇಶಕರು ಹಾಲು ಉತ್ಪಾದಕರನ್ನ ಕಡೆಗಣಿಸಿ ನನ್ನನ್ನು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಪ್ರಾಮಾಣಿಕತೆಗೆ ಎಂದಿಗೂ ಜಯ ಸಿಗುತ್ತದೆ ಎಂಬುದಕ್ಕೆ ನನ್ನ ಗೆಲುವು ಸಾಕ್ಷಿಯಾಯಿತು. ಮರಳಕುಂಟೆ ಡೈರಿಗೆ ಮ್ಯಾಟ್ಗಳು 5 ವರ್ಷದಿಂದ ಬಂದಿಲ್ಲ. ಹೀಗೆ ಅನೇಕ ಡೈರಿಗಳಿಗೆ ಸೌಲಭ್ಯಗಳು ತಲುಪಿಲ್ಲ. ಆದ್ದರಿಂದ ತಾಲೂಕಿನ 184 ಡೈರಿಗಳಿಗೆ ಭೇಟಿ ನೀಡಿ ಅಧ್ಯಕ್ಷರು ಮತ್ತು ನಿರ್ದೇಶಕರ ಜೊತೆ ಚರ್ಚಿಸಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸುತ್ತೇನೆ ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿ ಬಮೂಲ್ನ 15 ಎಕರೆ ಭೂ ಪ್ರದೇಶದಲ್ಲಿ ಪಶು ಆಹಾರ ಉತ್ಪಾದನೆಯ ಕೈಗಾರಿಕೆ ಸ್ಥಾಪನೆಗೆ ಈಗಾಗಲೇ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರಲ್ಲಿ ಹಾಗೂ ಡಿಕೆ ಸುರೇಶ್ ಅವರ ಬಳಿಯಲ್ಲಿ ಚರ್ಚಿಸಿದ್ದೇನೆ. ಆದಷ್ಟು ಅದರ ಕಾರ್ಯವನ್ನ ಆರಂಭಿಸುತ್ತೇವೆ ಎಂದರು. ಇಡೀ ಗ್ರಾಮದಲ್ಲಿ ಇಲ್ಲಿರ್ತಕ್ಕಂಥ ಉತ್ಪನ್ನಗಳಿಗೆ ಒಳ್ಳೆ ರೇಟ್ ಸಿಗ್ತಕ್ಕಂಥ ಕೆಲಸ ನಾನು ಚಾಚು ತಪ್ಪದೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ರೈತನಿಗೆ ಬರ್ತಕ್ಕಂಥ ಕೆಲವು ಈಗ ದೂರ ಹೇಳ್ತಾರೆ, ಇಲ್ಲಿ ಮ್ಯಾಟು 2 ಇಯರ್ಸಿಂದ ಮ್ಯಾಟ್ ಇಲ್ಲ ಅಂದರೆ ಹೆಂಗಾಗ್ತದೆ. ಇಲ್ಲಿರ್ತಕ್ಕಂಥ ನಿರ್ದೇಶಕರ ವೀಕ್ನೆಸ್ ಅದು ನಮ್ಮ ಬಮೂಲಲ್ಲಿ ಎಲ್ಲ ಹಾಳು ಮಾಡಿಕ್ಕಿರ್ತಕ್ಕಂಥ ವೀಕ್ನೆಸ್ ಇದು. ಅದರಿಂದ ಮುಂದಿನ ದಿನಗಳಲ್ಲಿ ಬಹಳ ಒಳ್ಳೆಯ ದಿಗ್ವಿಜಯರು ಇವಾಗ ಗೆದ್ದು ಬಂದವರಲ್ಲಿ ಈ ಥರ ಆಗಲ್ಲ ಅಂದ್ಕೊಂಡಿದ್ದೀನಿ ನಾನು. ಅದರಿಂದ ಕೆಲವೇ ದಿವಸಗಳಲ್ಲಿ ನಾನು ಅಲ್ಪ ಕಾಲದಲ್ಲೇ ಮ್ಯಾಟ್ಗಳಾಗಲಿ, ಹಾಲು ಕರಿಯೋ ಮಿಷಿನ್ ಆಗಲಿ, ಚಾಪ್ ಕಟ್ರ್ ಆಗಲಿ, ಇಲ್ಲಿಗೆ ಏನು ಅಗತ್ಯ ಇರ್ತದೆ ಅದನ್ನೆಲ್ಲ ಮಾಡಿ ಹಾಲು ಉತ್ಪನ್ನಗಳಿಗೆ ಕೂಡ ಒಳ್ಳೆಯ ರೇಟ್ ಸಿಕ್ಕೋ ಥರ ಮಾಡಬೇಕು ಅಂತೇಳಿ ನಮ್ಮ ಸಂಕಲ್ಪ ಇದೆ. ಮುಂದಿನ ದಿನಗಳಲ್ಲಿ ಆ ಕೆಲಸ ನಾನು ಮಾಡ್ತೀನಿ ಸರ್. ಬೊಮ್ಮಲ್ನವ್ರು ಕೇಳಿದ್ದೀರಿ ಸರ್, ನಮ್ಮ ಏನು ಕುಮಾರಸ್ವಾಮಿ ಅವರಿದ್ದಾರೆ ಅವರು ಮುಖ್ಯನ ನಮಗೆ 15 ಎಕರೆ ಜಾಗವನ್ನು ಹಿಂದೆ ಡಾಕ್ಟರ್ ಮಂಜೇಶ್ ಅಂತೇಳಿ ಈಗ ಮಂಡ್ಯದಲ್ಲಿದ್ದಾರೆ, ಅವರು ಇಲ್ಲಿ 15 ಎಕರೆ ಜಾಗವನ್ನು ಮಂಜೂರು ಮಾಡಿ ಕೊಡಿಸಿದ್ದಾರೆ. ನಮ್ಮ ಸಂಘಕ್ಕೆ ಬಂದಿದೆ. 15 ಎಕರೆ ಜಾಗದಲ್ಲಿ ಒಂದು ಫೀಡ್ ಪ್ಲಾಂಟ್ ಆಗಬೇಕು ಅನ್ನೋದು
ಅದರ ಉದ್ದೇಶ ಅದೇ. ಕುಮಾರಣ್ಣವ್ರನ್ನ ನಾವು ಕೇಳಿದ್ದೀವಿ, ನೀವು ಪ್ರಸ್ತಾವನೆಯನ್ನು ತೆಗೆದುಕೊಂಡು ಬನ್ನಿ, ನಾನು ಅದನ್ನು ಮಾಡಿಸ್ಕೊ, ಯಾಕೆಂದರೆ ಅವರು ಬೃಹತ್ ಕೈಗಾರಿಕಾ ಮಂತ್ರಿ ಸೆಂಟ್ರಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಆ ಕೆಲಸ ಆಗುತ್ತೆ, ನಾನು ಆ ಕೆಲಸನ ಮಾಡೇ ಮಾಡ್ತೀನಿ ಅನ್ನೋದು ಇದೇ ಇದ್ದೆ. ಆದರೆ ಡಿ ಕೆ ಸುರೇಶ್ ಅವರನ್ನು ಕಂಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅವರು ಇಲ್ಲಿ ಅಧ್ಯಕ್ಷರಾಗಿ ಬರ್ತಕ್ಕಂಥದ್ದು ಬಹುತೇಕ ಖಚಿತ. 19ನೇ ತಾರೀಕು ಎಲೆಕ್ಷನ್. ಈ ಸಂದರ್ಭದಲ್ಲಿ ಮರಳುಕುಂಟೆ ನಾಗಭೂಷಣ್, ಡಾಕ್ಟರ್ ಗೋಪಾಲ್ ಗೌಡ, ಅಶೋಕ್, ಚಿಕ್ಕಮಾರೇಗೌಡ, ಚಂದನ್, ಚಲುವರಂಗಯ್ಯ, ಮರಳುಕುಂಟೆ ಡೈರಿ ಅಧ್ಯಕ್ಷ ಸೋಮಶೇಖರ್, ಉಪಾಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ, ನಿರ್ದೇಶಕರಾದ ವೆಂಕಟೇಶ್, ವಸಂತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ರಾಮ್ಪ್ರಸಾದ್ ಕೆಆರ್, ಎ ನ್ಯೂಸ್ ಟಿವಿ, ನೆಲಮಂಗಲ. ನಿಮ್ಮ ಸುತ್ತಮುತ್ತಲಲ್ಲಿ ಏನಾದರೂ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿರುವುದು ಗಮನಕ್ಕೆ ಬಂದಲ್ಲಿ ನಿಮ್ಮ ಗ್ರಾಮದ ಬೀಟ್ ಪೊಲೀಸರಿಗೆ ಅಥವಾ ಸಮೀಪದ ಠಾಣೆಗೆ ಮಾಹಿತಿ ನೀಡಿ. ಇದರಿಂದ ಸಂಭವನೀಯ ಅನಾಹುತ, ಸಮಾಜ ವಿರೋಧಿ ಕೃತ್ಯಗಳನ್ನು ತಡೆಯಬಹುದು ಎಂದು ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಎಸ್ಐ ಜಿ ನಾಗರಾಜ್ ಗ್ರಾಮಸ್ಥರಿಗೆ ತಿಳಿಸಿದರು. ಅದಾದ್ಮೇಲೆ ಅಕಸ್ಮಾತ್ ಯಾವ್ದಾದ್ರು OTP ಇನ್ನೊಂದು ಬಂದು ನಿಮ್ಗೆ ದುಡ್ಡು ಕಟ್ಟಾಯಿತು ಅಂತಂದ್ರೆ ವಿತಿನ್ 1 hour ಅಲ್ಲಿ ನೀವು 1930ಗೆ ಫೋನ್ ಮಾಡಬೇಕು. ವಿತಿನ್ 1 hour ಅಲ್ಲಿ ನೀವು 1930 ಫೋನ್ ಮಾಡಿದ್ರೆ ಆ ತರ ಏನಾದ್ರು. ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ, ಹೆಚ್ಚಿನ ಹಣ, ಬಡ್ಡಿ ಸಂಪಾದನೆಯ ಆಮಿಷಗಳಂತಹ ಸೈಬರ್ ವಂಚಕರ ಕುರಿತು ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಿದರು. ಎಸ್ಐ ನಾಗರಾಜ್ ಮಾತನಾಡಿ, ನಿಮ್ಮ ಮನೆ, ಊರು ಹಾಗೂ ಸುತ್ತಮುತ್ತಲಲ್ಲಿ ಏನಾದರೂ ಸಮಾಜ ವಿರೋಧಿ, ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿರುವುದು ಅಥವಾ ಅನುಮಾನಾಸ್ಪದ ಚಟುವಟಿಕೆಗಳು ನಡೆಯುವುದು ಕಂಡುಬಂದಲ್ಲಿ ನಮಗೆ ತಿಳಿಸಿ. ನಿಮ್ಮ ಹೆಸರು, ವಿಳಾಸವನ್ನು ಗೌಪ್ಯವಾಗಿ ಇಡಲಾಗುವುದು. ನೀವು ನೀಡುವ ಮಾಹಿತಿಯಿಂದ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಯಬಹುದು. ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಜನಸಾಮಾನ್ಯರು ನೆಮ್ಮದಿಯ ಮತ್ತು ಭದ್ರತೆ ಭಾವದಿಂದ ಜೀವನ ನಡೆಸುವ ವಾತಾವರಣ ನಿರ್ಮಾಣವಾಗುತ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅತಿ ಅಗತ್ಯ ಎಂದರು. ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ನಲ್ಲಿ OTPಯನ್ನು ಯಾರಿಗೂ ಶೇರ್ ಮಾಡಬೇಡಿ. ನಿಮ್ಮ ಖಾಸಗಿ ಮಾಹಿತಿಯನ್ನು ಕೂಡ ಅಪರಿಚಿತರೊಂದಿಗೆ ಹಂಚಿಕೊಳ್ಳಬೇಡಿ. ಆನ್ಲೈನ್ ಅಥವಾ ಇನ್ಯಾವುದೇ ಸೈಬರ್ ಅಪರಾಧದ ಮಾರ್ಗದಲ್ಲಿ ಒಂದೊಮ್ಮೆ ನಿಮ್ಮ ಹಣ ಆಗುಂತಕರ ಪಾಲಾದಲ್ಲಿ 1 ಗಂಟೆ ಅವಧಿಯಲ್ಲಿ 1930ಗೆ ಕಾಲ್ ಮಾಡಿ ವಿವರಿಸಿದ್ರೆ ನಿಮ್ಮ ಹಣ ವಾಪಸ್ ನಿಮ್ಮ ಖಾತೆಗೆ ಬರುವಂತೆ ಮಾಡಲಾಗುವುದು ಎಂದು ಹೇಳಿದರು. ಆ ತರ ಆಸೆ ಆಮಿಷಗಳಿಗೆ ಕಿವಿ ಕೊಡಬೇಡಿ, ನಿಮ್ಮ ದುಡ್ಡು ಕಳ್ಕೊಬೇಡಿ ದಯವಿಟ್ಟು. ಇದು ಪೊಲೀಸ್ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಹಾಗೂ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ವತಿಯಿಂದ ನಮ್ಮ ಇಲಾಖೆಯಿಂದ ನಾವು ನಿಮಗೆ ಅವೇರ್ನೆಸ್ ಕೊಡ್ತಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 100 ರೂಪಾಯಿ 200 ರೂಪಾಯಿ ಹಾಕಂತಾರೆ. ಹಾಕೊಂಡ್ಮೇಲೆ ಆಮೇಲೆ 400 ಹಾಕ್ತಾರೆ, ಆಮೇಲೆ 800 ಹಾಕ್ತಾರೆ. ಒಂದೇ ಸಲ ನಿಮ್ದು 500, 5,000, 10,000, 20,000, 1 ಲಕ್ಷದವರೆಗೂ ಫ್ರಾಡ್ ಆಗಿದೆ. ದಯವಿಟ್ಟು ಆ ಥರ ಯಾರು ಆಸೆ ಆಮಿಷಗಳಿಗೆ ಆನ್ಲೈನ್ ಫ್ರಾಡಲ್ಲಿ ಕಿವಿ ಕೊಟ್ಟು ನೀವು ಅನ್ಯಾಯಕ್ಕೆ ಒಳಗಾಗಬೇಡ್ರಿ, ಇಟ್ಕೊಳ್ಳಿ. ಅದಾದ್ಮೇಲೆ ಅಕಸ್ಮಾತ್ ಯಾವ್ದಾದ್ರು OTP ಇನ್ನೊಂದು ಬಂದು ನಿಮ್ಗೆ ದುಡ್ಡು ಕಟ್ಟಾಯಿತು ಅಂತಂದ್ರೆ ವಿತಿನ್ 1 hour ಅಲ್ಲಿ ನೀವು 1930ಗೆ ಫೋನ್ ಮಾಡಬೇಕು. ವಿತಿನ್ 1 hour ಅಲ್ಲಿ ನೀವು 1930ಗೆ ಫೋನ್ ಮಾಡಿದ್ರೆ ಆ ಥರ ಏನಾದರೂ ಆನ್ಲೈನ್ ಫ್ರಾಡ್ ಆದಾಗ ಫೋನ್ ಮಾಡಿದ್ರೆ ಅವ್ರ ಅಕೌಂಟ್ನ ನಿಮ್ಮ ದುಡ್ಡು ಹೋಗಿರ್ತದೆ, ಯಾರ ಅಕೌಂಟ್ಗೆ ಹೋಗಿರ್ತದೆ ಆ ಅಕೌಂಟ್ನ ಫ್ರೀಸ್ ಮಾಡ್ತಾರೆ. ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರೋಂಗೆ ನೀವೆಲ್ಲೂ ಹೋಗಿ ಕಂಪ್ಲೇಂಟ್ ಕೊಡೋ ಅಷ್ಟಿಲ್ಲ. ವಾಪಸ್ ಬರೋದಕ್ಕೆ ಮಾರ್ಗ ಆಗುತ್ತೆ. 1 hour ಮೇಲೆ ಆದಮೇಲೆ ನೀವು ಫೋನ್ ಮಾಡಿದ್ರೆ ಆಮೇಲೆ ಕಂಪ್ಲೇಂಟ್ ಕೊಡಬೇಕು, ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಈ ವೇಳೆ ಪೊಲೀಸ್ ವೈದ್ಯ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ಡಿ ವೆಂಕಟೇಶ್, ಮುಖಂಡರಾದ ಬಿ ಮುನಿರೆಡ್ಡಿ, ದ್ಯಾವಪ್ಪ, ನಾಗರಾಜ್, ಗಣೇಶ್, ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ
ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕಿನ ದಿನೇನಹಳ್ಳಿ ಗ್ರಾಮದಲ್ಲಿ ಹಾವು ಕಡಿದು ಅಶ್ವತ್ಥಪ್ಪ ಎಂಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಮೊದಲೋಡು ಪಂಚಾಯಿತಿಯಲ್ಲಿ ಗ್ರೇಡ್ 2 ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಅಶ್ವತ್ಥಪ್ಪ ಶನಿವಾರ ರಾತ್ರಿ ಹಸುಗಳಿಗೆ ಮೇವು ಕೊಯ್ಯಲು ಜಮೀನಿಗೆ ಹೋಗಿದ್ದಾನೆ. ಈ ವೇಳೆ ವಿಷಪೂರಿತ ಹಾವು ಕಚ್ಚಿದೆ. ತಕ್ಷಣ ಕಾಲಿಗೆ ದಾರ ಕಟ್ಟಿಕೊಂಡು ಮಂಚೇನಹಳ್ಳಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಪೆಟ್ರೋಲ್ ಇಲ್ಲ, ಬರುವುದು ತಡವಾಗುತ್ತದೆ ಎಂದು ತಿಳಿಸಿದ್ದಾರೆ. ನಂತರ ಗೌರಿಬಿದನೂರು ನಗರದ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಅದು ಸಹ ಬರುವುದು ತಡವಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಅಷ್ಟೊತ್ತಿಗೆ ಡಿಪಾಳ್ಯ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಚಿಕಿತ್ಸೆ ಪಡೆಯಲು ತೆರಳಿದ್ದಾರೆ. ಅಲ್ಲಿ ವೈದ್ಯರು ಇಲ್ಲದ ಕಾರಣ ಆಟೋದಲ್ಲಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯುವಾಗ ಮೃತಪಟ್ಟಿದ್ದಾನೆ. ಸಕಾಲದಲ್ಲಿ ವೈದ್ಯರ ಮತ್ತು ಆಂಬ್ಯುಲೆನ್ಸ್ ಸೇವೆ ಸಿಕ್ಕಿದ್ದರೆ ಬದುಕುವ ಅವಕಾಶವಿತ್ತು ಎಂದು ಮಗಳು ಮೌನಿಕಾ ಅವಲತ್ತುಕೊಂಡಿದ್ದಾರೆ. ಹೊಸಕೋಟೆ ತಾಲೂಕು ಜಡಿಗೇನಹಳ್ಳಿ ಹೋಬಳಿಯ ನಕ್ಕನಹಳ್ಳಿ ಗ್ರಾಮದಲ್ಲಿ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ದೇವಾಲಯದ ಶಿಖರ ಕಲಶ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನವಾಯಿತು. 2 ದಿನಗಳ ಕಾಲ ಜರುಗಿದ ಕಾರ್ಯಕ್ರಮದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವುದರ ಮೂಲಕ ವಿದ್ವಾನ್ ಮನೋಹರ್ ಶಾಸ್ತ್ರಿಗಳು ಯಶಸ್ವಿಗೊಳಿಸಿದರು. ದೇವಾಲಯದ ಧರ್ಮದರ್ಶಿ ಅಂಜಿನಪ್ಪ ಮಾತನಾಡಿ, ಸುಮಾರು 150 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ದೇವಾಲಯವು ಭಕ್ತರ ಕಷ್ಟ ನಿವಾರಿಸಿ ಇಷ್ಟಾರ್ಥ ಸಿದ್ಧಿಸುವ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಆದರೆ ಶಿಥಿಲಗೊಂಡಿದ್ದ ದೇವಾಲಯವನ್ನು ದಾನಿಗಳ ನೆರವಿನಿಂದ ಅಭಿವೃದ್ಧಿಪಡಿಸಲಾಗಿ ಶಿಖರಕ್ಕೆ ಗೋಪುರ ನಿರ್ಮಿಸಿ ಕಳಶ ಪ್ರತಿಷ್ಠಾಪನೆ ಸಹ ಮಾಡಲಾಗಿದೆ. 2 ದಿನಗಳ ಕಾಲ ಸಾಕಷ್ಟು ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ದೇವಾಲಯ ಲೋಕಾರ್ಪಣೆ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ನಕ್ಕನಹಳ್ಳಿ ನಾಗೇಶ್, ಪ್ರವೀಣ್ ಗೌಡ, ಮಲ್ಲಿಮಾಕನಪುರ ತಮ್ಮಯ್ಯ ಗೌಡ, ಚಿಕ್ಕನಹಳ್ಳಿ ಗುರುಬಸಪ್ಪ, ಮಂದೀಪ್ ಗೌಡ, ಗಡಿಗೇನಹಳ್ಳಿ ನಂಜಪ್ಪ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನನ್ನ ಸಂಪಾದನೆಯ ಒಂದಿಷ್ಟು ಸಮಾಜ ಸೇವೆಗೆ ಮುಡಿಪು, ನನ್ನ ಜೀವನ ಇರುವವರೆಗೂ ಶಿಕ್ಷಣಕ್ಕೆ ಒತ್ತು ನೀಡುತ್ತೇನೆ, ಸಂದೀಪ್ ಬಿ ರೆಡ್ಡಿ. ಸ್ಟೋನ್ ಕ್ರಷರ್ನಲ್ಲಿ ರಾತ್ರಿ ಪಾಳಿಯ ಕೆಲಸ ಮುಗಿಸಿ ಬರುವಾಗ ಬೈಕ್ಗೆ ಟಿಪ್ಪರ್ ಡಿಕ್ಕಿ, ಬೈಕ್ ಸವಾರನ ಮೇಲೆ ಹರಿದ ಟಿಪ್ಪರ್, ಸವಾರ ಸ್ಥಳದಲ್ಲೇ ಸಾವು. ಟ್ರಾಫಿಕ್ ಪೊಲೀಸರ ಕಾರ್ಯಾಚರಣೆ, ದೇವನಹಳ್ಳಿ ಚಿಕ್ಕಬಳ್ಳಾಪುರ ಹೈವೇಲಿ ಕರ್ಕಶವಾಗಿ ಶಬ್ದ ಮಾಡಿಕೊಂಡು ಬರ್ತಿದ್ದ ಐಷಾರಾಮಿ ಬೈಕ್ ಸವಾರರಿಗೆ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ ಪೊಲೀಸರು. ಐಎಎಸ್ ಮತ್ತು ಕೆಎಎಸ್ ಪರೀಕ್ಷೆ ಬರೆಯಬೇಕೆಂಬ ಬಡ ವಿದ್ಯಾರ್ಥಿಗಳ ಕನಸನ್ನ ನನಸು ಮಾಡುವ ಉದ್ದೇಶದಿಂದ ಉಚಿತ ತರಬೇತಿಗೆ ಚಾಲನೆ ನೀಡಲಾಗುತ್ತಿದೆ, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.